ಇನ್ನು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ನಾಗೇಂದ್ರ ಅಂದ್ರೆ ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಿಚಾರಣೆಗೆ ಕರೆತರುವಂತಹ ಒಂದು ಸಾಧ್ಯತೆ ಇದೆ. ಇವತ್ತು ಹಾಜರಾಗಬಹುದು. 187 ಕೋಟಿ ಹಗರಣ ಆಗಿದೆ ವಾಲ್ಮೀಕಿ ನಿಗಮದಲ್ಲಿ ಅನ್ನೋ ಆರೋಪವನ್ನು ಎದುರಿಸ್ತಾ ಇರುವಂತ ಮಾಜಿ ಸಚಿವ ಬಿ ನಾಗೇಂದ್ರ ವಿಚಾರಣೆ ಸಾಧ್ಯತೆ ಇದೆ. ಹಾಗೇನೆ ಶಾಸಕ ಬಸವನಗೌಡ ದದ್ದಲ್ ಕೂಡ ವಿಚಾರಣೆ ಒಳಗಾಗ್ತಾರೆ. ವಿಚಾರಣೆಗೆ ಇಬ್ಬರಿಗೂ ಕೂಡ ಈಗಾಗಲೇ SIT ನೋಟಿಸ್ ಅನ್ನು ಕೊಟ್ಟಿದೆ. ಅಕ್ರಮದಲ್ಲಿ ಇಬ್ಬರ ಹೆಸರು ಕೂಡ ಕೇಳಿ ಬಂದಿರುವಂತಹ ಹಿನ್ನೆಲೆ ಇವತ್ತು SIT ಹಿರಿಯ ಅಧಿಕಾರಿಗಳ ಮುಂದೆ ಅವರು ಹಾಜರಾಗಬೇಕಾಗುತ್ತೆ. ಬೆಳಗ್ಗೆ 10 ಗಂಟೆಗೆ ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವರಾಗಿದ್ದಂತ ಬಿ ನಾಗೇಂದ್ರ ನಂತರ ರಾಜೀನಾಮೆ ಕೊಟ್ಟಿದ್ರು ತಮ್ಮ ಸಚಿವ ಸ್ಥಾನಕ್ಕೆ. ಬೆಳಗ್ಗೆ 10 ಗಂಟೆಗೆ ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮೃತಪಟ್ಟಂತ ಚಂದ್ರಶೇಖರನ್ ತನ್ನ ಡೆತ್ ನೋಟ್ನಲ್ಲಿ ಬರೆದಂತಹ ವಿಚಾರಗಳು, ಉಲ್ಲೇಖಿಸಿದಂತಹ ಹೆಸರು ಇದೆಲ್ಲವೂ ಕೂಡ ಇಬ್ಬರಿಗೂ ಕೂಡ ಕಂಟಕ ಆಗಿತ್ತು. ಇಬ್ಬರಿಗೂ ಕೂಡ ಈಗಾಗಲೇ SIT ನೋಟಿಸ್ ಕೊಟ್ಟಿದೆ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಇದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರೋದು. ವಾಲ್ಮೀಕಿ ನಿಗಮದಲ್ಲಿ ಸುಮಾರು 187 ಕೋಟಿಯಷ್ಟು ಹಗರಣ ಆಗಿದೆ ಅನ್ನೋ ಆರೋಪವನ್ನು ಇಬ್ಬರು ಕೂಡ ಎದುರಿಸ್ತಾ ಇದ್ದಾರೆ. ಇಂದು ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೇನೆ ಶಾಸಕ ಬಸವನಗೌಡ ದದ್ದಲ್ ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗುವಂತಹ ನಿರೀಕ್ಷೆ ಇದೆ ಬೆಳಗ್ಗೆ 10 ಗಂಟೆಗೆ.